ಸಾಮಾನ್ಯವಾಗಿ ಉಪಯೋಗಿಸಲ್ಪಡುವ ಚೆಲುವೆಕಾರಿ ಯಾವುದು? ಕ್ಲೋರಿನ್. ಇಂಗಾಲದ ಡೈಆಕ್ಸೈಡ್ ಈ ಕೆಳಗಿನವುಗಳಲ್ಲಿ ಯಾವುದಾಗಿದೆ? ಒಂದು ಆಮ್ಲೀಯ ಆಕ್ಸೈಡ್. ಈ ಕೆಳಗಿನವುಗಳಲ್ಲಿ ಯಾವುದು ಆಮ್ಲವಲ್ಲ? NaOH. ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದ pH ನೀರಿನದಕ್ಕಿಂತ ಹೆಚ್ಚು ಇರಲು ಕಾರಣ ನೀರು ಡ್ಯಾಶ್ ಆಗಿದೆ, ಕಡಿಮೆ ಆಮ್ಲೀಯ. H2 ಸಲ್ಫ್ಯೂರಿಕ್ ಆಮ್ಲದ 5 ml ಮತ್ತು 5N ಸೋಡಿಯಂ ಹೈಡ್ರಾಕ್ಸೈಡ್ 2 ml ಗಳ ಮಿಶ್ರಣವು ಡ್ಯಾಶ್ ಆಗಿದೆ, ಆಮ್ಲೀಯ. ಸ್ಪಿಯರಿಕ್ ಆಮ್ಲವು ಒಂದು ಡ್ಯಾಶ್ ಆಗಿದೆ, ಪ್ರಬಲ ಆಮ್ಲ. ಲೋಹಾಂಶವಿಲ್ಲದ ಕ್ಷಾರ ಅಮೋನಿಯಂ ಹೈಡ್ರಾಕ್ಸೈಡ್. ಸುಣ್ಣದ ತಿಳಿನೀರಿನ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಹಾಯಿಸಿದಾಗ ಉಂಟಾಗುವ ಹಾಲು ಬಿಳುಪಿನ ಬಣ್ಣಕ್ಕೆ ಕಾರಣ ಕ್ಯಾಲ್ಸಿಯಂ ಕಾರ್ಬೋನೇಟ್. ನೀರಿನಲ್ಲಿ ವಾಷಿಂಗ್ ಸೋಡಾ ಈ ದ್ರಾವಣ ಪ್ರತ್ಯಾಮ್ಲೀಯ. ಈ ಕೆಳಕಂಡ ರಸಗೊಬ್ಬರಗಳಲ್ಲಿ ಆಮ್ಲೀಯ ಶೇಷವನ್ನು ಉಳಿಸುವಂತಹದ್ದು ಯಾವುವು? ಅಮೋನಿಯಂ ಸಲ್ಫೇಟ್. ಚಹಾಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿ? ಕ್ಷಾರೀಯ ಮತ್ತು ಕೆಫಿನ್. ಪರಮಾಣು ಸಂಖ್ಯೆ 7 ಇರುವ ಒಂದು ಧಾತುವಿನ ಪರಮಾಣುವಿನಲ್ಲಿ 7 ಎಲೆಕ್ಟ್ರಾನ್ ಮತ್ತು 7 ಪ್ರೋಟಾನ್ ಇರುತ್ತವೆ. ಒಂದು ಪರಮಾಣುವಿನ ನ್ಯೂಕ್ಲಿಯಸ್ ಕೆಳಗಿನ ಯಾವುದನ್ನು ಹೊಂದಿರುತ್ತದೆ? ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು. ಆವರ್ತನೀಯ ಕೋಷ್ಟಕವನ್ನು ಸಿದ್ಧಗೊಳಿಸಿದವರು ಮೆಂಡಲೀವ್. ಆಧುನಿಕ ಆವರ್ತ ಕೋಷ್ಟಕದಲ್ಲಿನ ಪ್ರಥಮ ಮೂಲಧಾತುವು ಡ್ಯಾಶ್ ಆಗಿರುತ್ತದೆ, ಜಲಜನಕ. ಆಧುನಿಕ ಆವರ್ತ ಕೋಷ್ಟಕದಲ್ಲಿನ ಪ್ರಥಮ ಮೂಲಧಾತುಗಳನ್ನು ವ್ಯವಸ್ಥೆಗೊಳಿಸುವ ಆಧಾರವು ಪರಮಾಣು ಸಂಖ್ಯೆ. 20Ca40 ಐಸೋಟೋಪ್ನ ಪರಮಾಣುವಿನಲ್ಲಿರುವ ಎಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆ 60. 29Cu ಅಣುವಿನ ಪರಮಾಣುವಿನ ಅತ್ಯಂತ ಹೊರಗಿನ ಎಲೆಕ್ಟ್ರಾನ್ಗಳು ಡ್ಯಾಶ್ ಆಗಿವೆ, 4s1. ಈ ಅನಿಲದಲ್ಲಿ ಮಾತ್ರ ಎಲೆಕ್ಟ್ರಾನ್ಗಳ ಅಷ್ಟಕ ಜೋಡಣೆ ಇರುವುದಿಲ್ಲ, ಓಜೋನ್. ತ್ರಯಕ್ಕೆ ಒಂದು ಉತ್ತಮ ಉದಾಹರಣೆ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. 3 ರಿಂದ 12 ಗುಂಪಿನ ಧಾತುಗಳನ್ನು ಸಾಮಾನ್ಯವಾಗಿ ಈ ರೀತಿ ಕರೆಯುತ್ತಾರೆ: ಡಿ ಬ್ಲಾಕ್. Ag ರಾಸಾಯನಿಕ ಚಿಹ್ನೆಯು ಈ ಕೆಳಗಿನ ವಸ್ತುವಿಗೆ ಸಂಬಂಧಿಸಿದೆ: ಬೆಳ್ಳಿ. ಆವರ್ತಕ ಕೋಷ್ಟಕದಲ್ಲಿರುವ ಅಡ್ಡ ಸಾಲುಗಳನ್ನು ಹೀಗೆ ಕರೆಯುತ್ತಾರೆ: ಆವರ್ತಗಳು. ಕೆಳಗಿನವುಗಳಲ್ಲಿ PVC ಪೈಪ್ಗಳ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವ ಘಟಕಗಳು ಯಾವುವು? ವಿನೈಲ್ ಕ್ಲೋರೈಡ್. ಕೆಳಗಿನವುಗಳಲ್ಲಿ ಹೊಸ ಬ್ರ್ಯಾಂಡಿನ ಮಾರ್ಜಕಗಳಲ್ಲಿರುವ ಪ್ರಮುಖ ಘಟಕಾಂಶಗಳು ಯಾವುವು? ಸರ್ಫಾಕ್ವೆಂಟ್ಗಳು. ನೈಲಾನ್ನ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವ ವಸ್ತು ಕ್ಯಾಪ್ರೋಲ್ಯಾಕ್ಟಮ್. ಗುಂಡು ನಿರೋಧಕ ವಸ್ತುವನ್ನು ತಯಾರಿಸಲು ಬಳಸಲಾಗುವ ಪಾಲಿಮರ್ ಯಾವುದು? ಪಾಲಿಕಾರ್ಬೊನೇಟ್ಗಳು. ಧ್ರುವೀಕರಣ. ಪೋಲಾರೈಡ್ ಗಾಜನ್ನು ಬಿಸಿಲು ಗಾಜನ್ನಾಗಿ ಉಪಯೋಗಿಸುತ್ತಾರೆ, ಏಕೆಂದರೆ ಅದು ಧ್ರುವೀಕರಣದ ಮೂಲಕ ಬೆಳಕಿನ ತೀಕ್ಷ್ಣತೆಯನ್ನು ಅರ್ಧದಷ್ಟು ಕಡಿಮೆ ಮಾಡುತ್ತದೆ. ಪ್ಲಾಸ್ಟಿಕ್ ಉದ್ದಿಮೆಯಲ್ಲಿ PVC ಎಂದು ಕರೆಯಲಾಗುವ ವಸ್ತು ಪಾಲಿವಿನೈಲ್ ಕ್ಲೋರೈಡ್. ಅಗ್ನಿಶಾಮಕ ದಳದವರ ವಸ್ತುವು ಯಾವ ಬಗೆಯ ಪ್ಲಾಸ್ಟಿಕ್ನಿಂದ ಕೂಡಿರುತ್ತದೆ? ಮೆಲಾಮಿನ್. ಬೋರಾಕ್ಸ್ ಈ ಕೆಳಕಂಡ ಖನಿಜದ ಮೂಲ ರೂಪ ಅಲ್ಯೂಮಿನಿಯಂ. ಸಾಬೂನು ತಯಾರಿಕೆಯಲ್ಲಿ ಅತಿ ಮುಖ್ಯವಾಗಿ ಬಳಸುವ ಕಚ್ಚಾ ತೈಲ ಯಾವುದು? ಎಣ್ಣೆ. ಪಾಲಿಥೀನ್ ಅನ್ನು ಉತ್ಪಾದಿಸಲು ಬೇಕಾಗುವ ವಸ್ತು ಎಥಿಲೀನ್. ಸಾಬೂನನ್ನು ತಯಾರಿಸಲು ಉಪಯೋಗಿಸುವ ಪ್ರಮುಖ ವಸ್ತುಗಳು ಯಾವುವು? ಕೊಬ್ಬು ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್. ಕೊಬ್ಬು, ಎಣ್ಣೆ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ ಸಾಬೂನು ಗ್ಲಿಸರಾಲ್ ಆಗುತ್ತದೆ. ಈ ಕೆಳಗಿನ ವಸ್ತು ಸ್ಫಟಿಕೀಯವಾಗಿರುವುದಿಲ್ಲ: ಗಾಜು. ಗಾಜು ಈ ರಾಸಾಯನಿಕ ವಸ್ತುಗಳ ಮಿಶ್ರಣದಿಂದ ಕೂಡಿದೆ:
ಸೋಡಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಸಿಯಂ ಸಿಲಿಕೇಟ್. ಗಾಜನ್ನು ನಿಧಾನವಾಗಿ ತಂಪುಗೊಳಿಸುವ ಪ್ರಕ್ರಿಯೆ ಅನಿಲನ. ನೈಲಾನಿನಲ್ಲಿರುವ ಮೊನೊಮರ್ ಇದಾಗಿದೆ, ಕಾರ್ಬೋಲ್ಯಾಕ್ಟಮ್. ಸಿಮೆಂಟ್ಗೆ ಸುಣ್ಣಕಲ್ಲನ್ನು ಸೇರಿಸುವ ಉದ್ದೇಶ ಸಿಮೆಂಟಿನ ರಚನೆಯನ್ನು ಉತ್ತಮಪಡಿಸಲು. ಬಣ್ಣದ ಮಾತಾಪುಗಳಲ್ಲಿ ಕಡುಕೆಂಪು ಬಣ್ಣವನ್ನು ಉಂಟುಮಾಡುವ ಧಾತು ಯಾವುದು? ಸ್ಟ್ರಾನ್ಸಿಯಂ. ಈ ಕೆಳಗಿನವುಗಳಲ್ಲಿ ಯಾವುದು ಶಾಖವನ್ನು ಹೆಚ್ಚು ವೇಗವಾಗಿ ರವಾನಿಸುತ್ತದೆ? ತಾಮ್ರ. ಸುಟ್ಟ ಸುಣ್ಣಕ್ಕೆ ನೀರನ್ನು ಸೇರಿಸಿದಾಗ ದೊರೆಯುವ ವಸ್ತು ಯಾವುದು? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕೀಟನಾಶಕವಾಗಿ ಬಳಸುವ ಸಾವಯವ ಸಂಯುಕ್ತ ಗ್ಯಾಮಿಕ್ಸೇನ್. ಒಂದು ಕಬ್ಬಿಣದ ವಸ್ತುವಿಗೆ ತುಕ್ಕು ಹಿಡಿದಾಗ ಕಬ್ಬಿಣದ ಆಕ್ಸೈಡು ವಸ್ತುವಿನ ತೂಕದಲ್ಲಿ ಹೆಚ್ಚಳದೊಂದಿಗೆ ರೂಪುಗೊಳ್ಳುತ್ತದೆ. ಪರಿಶುದ್ಧವಾದ ಚಿನ್ನವು 24 ಕ್ಯಾರೆಟ್ ಆಭರಣಗಳ ತಯಾರಿಕೆಗೆ ಯಾಕೆ ಸೂಕ್ತವಲ್ಲ? ಪರಿಶುದ್ಧವಾದ ಚಿನ್ನವು ಆಭರಣಗಳ ತಯಾರಿಕೆಗೆ ತೀರಾ ಮೆದುವಾಗಿರುವುದರಿಂದ. ಜಿಐ ಕೊಳವೆಗಳಲ್ಲಿ ಕಬ್ಬಿಣದ ಸಂರಕ್ಷಣವನ್ನು ಈ ಕೆಳಕಂಡ ಲೇಪನದ ಮೂಲಕ ತಡೆಗಟ್ಟಲಾಗುವುದು. ಜಿಂಕ್. ಸಾಂದ್ರೀಕೃತ ನೈಟ್ರಿಕ್ ಆಮ್ಲದಲ್ಲಿ ಕಬ್ಬಿಣದ ತುಂಡನ್ನು ಮುಳುಗಿಸಿದಾಗ ಕಬ್ಬಿಣವು ಮೃದುವಾಗುತ್ತದೆ. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಪಾದರಸವು ಕೊಠಡಿಯ ಉಷ್ಣತೆಯಲ್ಲಿ ದ್ರವ ಸ್ಥಿತಿಯಲ್ಲಿ ದೊರೆಯುತ್ತದೆ. ಲೋಹಗಳನ್ನು ಬಡಿದು ತೆಳು ಹಾಳೆಗಳನ್ನಾಗಿಸುವ ಲಕ್ಷಣವನ್ನು ತನ್ಯತೆ ಎಂದು ಕರೆಯುತ್ತಾರೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಸರಿಯಾದ ಉತ್ತರ ಆರಿಸಿ. ಎ ಮಾತ್ರ. ಪಾದರಸವು ಕೊಠಡಿಯ ಉಷ್ಣತೆಯಲ್ಲಿ ದ್ರವ ಸ್ಥಿತಿಯಲ್ಲಿ ದೊರೆಯುತ್ತದೆ. ಸಿನ್ನೆಬಾರ್ನಿಂದ ಹೊರತೆಗೆಯುವ ಲೋಹ ಯಾವುದು? ಪಾದರಸ. ಯಾವ ಲೋಹವು ತಣ್ಣೀರಿನೊಂದಿಗೆ ವರ್ತಿಸುತ್ತದೆ? ಸೋಡಿಯಂ. ಕಬ್ಬಿಣಕ್ಕೆ ತುಕ್ಕು ಹಿಡಿದಾಗ ಅದರ ತೂಕ ಹೆಚ್ಚುತ್ತದೆ. ಹಿತ್ತಾಳೆಯು ಕೆಳಕಂಡವುಗಳ ಮಿಶ್ರಲೋಹ. ತಾಮ್ರ, ಸತು. ಅಲ್ಯೂಮಿನಿಯಂ ಲೋಹವನ್ನು ಉತ್ಪಾದಿಸುವುದು ಈ ಅದಿರಿನಿಂದ. ಬಾಕ್ಸೈಟ್. ಕೆಳಗಿನ ಲೋಹಗಳಲ್ಲಿ ಯಾವುದು ಸಾಮಾನ್ಯ ತಾಪಮಾನ ಮತ್ತು ಒತ್ತಡ ಪರಿಸ್ಥಿತಿಗಳಲ್ಲಿ ದ್ರವರೂಪದಲ್ಲಿರುತ್ತದೆ? ನಿಕ್ಕಲ್. ಲೋಹವೊಂದರ ಕಾಂತಿಯು ಈ ಕಾರಣದಿಂದ ಮುಕ್ತ ಎಲೆಕ್ಟ್ರಾನ್ಗಳ ಉಪಸ್ಥಿತಿಯಿಂದಾಗುತ್ತದೆ. ಲೋಪದ ಹಾಳೆಯನ್ನು ಧ್ರುವೀಕೇತ ಡ್ಯಾಶ್ರಲ್ಲಿ ಮುಳುಗಿಸುವ ಮೂಲಕ ಉಕ್ಕಿನ ಗ್ಯಾಲ್ವನೀಕರಣ ಮಾಡಲಾಗುತ್ತದೆ. ಸತು. ಕೆಳಗಿನ ಲೋಹಗಳಲ್ಲಿ ಯಾವುದು ಇತರ ಲೋಹಗಳೊಂದಿಗೆ ಸಮ್ಮಿಶ್ರವನ್ನು ರೂಪಿಸುತ್ತದೆ? ಪಾದರಸ. ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಹಗುರ ಲೋಹವಾಗಿದೆ? ಲಿಥಿಯಂ. ಇದು ಅತ್ಯಂತ ಕುಟ್ಯತೆ ಹೊಂದಿರುವ ಲೋಹವಾಗಿರುತ್ತದೆ. ಬಂಗಾರ. ಪಾಲಿಮೆಟಾಲಿಕ್ ನ್ಯಾಡೋಲ್ನಲ್ಲಿ ಪ್ರಧಾನವಾಗಿ ಒಳಗೊಂಡಿರುವಂಥದ್ದು ಮ್ಯಾಂಗನೀಸ್. ರೇಡಿಯಂ ಅನ್ನು ಯಾವ ಖನಿಜದಿಂದ ಪಡೆಯಲಾಗುತ್ತದೆ? ಪಿಂಚ್ ಬ್ಲೆಡ್. ವಿದ್ಯುತ್ ಬಲ್ಬ್ನ ತಂತು ಇದರಿಂದ ತಯಾರಿಸಲ್ಪಡುತ್ತದೆ. ಟಂಗ್ಸ್ಟನ್. ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಎರಡನ್ನೂ ಹೊಂದಿರುವುದು ಯಾವುದು? ಡೊಲೊಮೈಟ್. ಕಬ್ಬಿಣದ ಶುದ್ಧ ರೂಪವು ಕಾಸ್ಟ್ ಐರನ್. ಕಲಾಯಿ ಮಾಡಿದ ಕಬ್ಬಿಣದ ಹಾಳೆಯು ಇದರ ಲೇಪನವಾಗಿದೆ. ಲೆಡ್. ಹಿತ್ತಾಳೆಯು ಇದರ ಮಿಶ್ರಣ. ತಾಮ್ರ ಮತ್ತು ಸತು. ಇವುಗಳಲ್ಲಿ ಯಾವುದು ತಪ್ಪು? ಪೊಟ್ಯಾಷಿಯಂ, Ka. ಈ ಕೆಳಗಿನ ಯಾವುದರಲ್ಲಿ ಬಂಗಾರವು ಕರಗುವುದು? ಅಕ್ವಾರಿಜಿಯಾ. ಈ ಕೆಳಗಿನವುಗಳಲ್ಲಿ ಯಾವುದು ಅಣು ಖನಿಜ? ಯುರೇನಿಯಂ. ಅತಿ ಹೆಚ್ಚು ತನ್ಯತೆಯನ್ನು ಹೊಂದಿರುವ ಲೋಹ? ಚಿನ್ನ. ಅಕ್ಕಸಾಲಿಗನು ಚಿನ್ನಕ್ಕೆ ಅಲ್ಪ ಪ್ರಮಾಣದಲ್ಲಿ ತಾಮ್ರವನ್ನು ಬೆರೆಸುವುದರ ಉದ್ದೇಶವು ಅದನ್ನು ಕಠಿಣವಾಗಿಸುವುದು. ಘನಲೋಹೀಯ ವಸ್ತುಗಳು ಯಾವಾಗಲೂ ಅಪಾರದರ್ಶಕ, ಏಕೆಂದರೆ ಆಘಾತ ಬೆಳಕು ಘನ ಅಣುಗಳಿಂದ ಚದುರಿಸಲ್ಪಡುತ್ತದೆ. ಕಲೆರಹಿತ ಉಕ್ಕು ಈ ಕೆಳಗಿನ ಯಾವುದನ್ನು ಹೊಂದಿರುತ್ತದೆ? Fe+Cr+Ni. ಕ್ಯಾರೆಟ್ ಈ ಪದವನ್ನು ಚಿನ್ನದ ಶುದ್ಧತೆಯನ್ನು ಹೇಳಲು ಬಳಸುತ್ತಾರೆ. ಅತಿ ಶುದ್ಧ ಚಿನ್ನವಿರುವುದು 24 ಕ್ಯಾರೆಟ್ಗಳು. ಈ ಕೆಳಗಿನವುಗಳಲ್ಲಿ ಕೆಸರು ನೀರನ್ನು ನೆಲೆಗೊಳಿಸಲು ಯಾವುದನ್ನು ಉಪಯೋಗಿಸಲಾಗುತ್ತದೆ? ಅಲ್ಯೂಮಿನಿಯಂ ಪುಡಿ.
ಮಿಶ್ರಲೋಹಗಳಾದ ಹಿತ್ತಾಳೆ ಮತ್ತು ಜರ್ಮನ್ ಸಿಲ್ವರ್ಗಳ ರಚನೆಯ ಸಂಯೋಜನೆಯಲ್ಲಿನ ವ್ಯತ್ಯಾಸ ಈ ಕೆಳಗಿನ ಯಾವ ಲೋಹದಾಗಿದೆ? ನಿಕ್ಕಲ್. ಸೋಡಿಯಂ ನೀರಿನೊಂದಿಗೆ ಸುಲಭವಾಗಿ ಪ್ರತಿಕ್ರಿಯಿಸುತ್ತದೆ. ಕಾರಣವೇನೆಂದರೆ ಸೋಡಿಯಂ ಡ್ಯಾಶ್ ಆಗಿದೆ, ಉತ್ಕರ್ಷಣಕಾರಿ. ಕೆಳಗಿನ ಯಾವ ವಸ್ತು ಕಲೆರಹಿತ ಉಕ್ಕಿನ ಘಟಕಾಂಶವಲ್ಲ? ಸೀಸ. ಕೊಠಡಿಯ ಉಷ್ಣಾಂಶದಲ್ಲಿ ಕೆಳಗಿನದು ಘನರೂಪದಲ್ಲಿರುತ್ತದೆ? ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. ಯಾವ ವಸ್ತುವಿಗೆ ಕ್ವಿಕ್ ಸಿಲ್ವರ್ ಎಂಬ ಅಡ್ಡ ಹೆಸರಿದೆ? ಪಾದರಸಕ್ಕೆ. ಶುದ್ಧ ಚಿನ್ನ ಕಬ್ಬಿಣಕ್ಕಿಂತ ಮೆದು. ಎಯು ಈ ಕೆಳಗಿನ ಲೋಹದ ರಾಸಾಯನಿಕ ಚಿಹ್ನ. ಎಲೆಕ್ಟ್ರಿಕ್ ಹೀಟರ್ನಲ್ಲಿ ಬಳಸುವ ಮೂಲವಸ್ತು ನೈಕ್ರೋಮ್. ಸ್ಟೀಲ್ ಬೆರಕೆ ಲೋಹದಲ್ಲಿ ಕಬ್ಬಿಣದ ಜೊತೆ ಇರುವ ಮತ್ತೊಂದು ಲೋಹ ಕ್ರೋಮಿಯಂ. ಸತು ಅಲ್ಯೂಮಿನಿಯಂ ಕಬ್ಬಿಣಗಳಂತಹ ಲೋಹಗಳು ದುರ್ಬಲ ಆಮ್ಲದೊಂದಿಗೆ ವರ್ತಿಸಿದಾಗ ಈ ಅನಿಲ ಉತ್ಪತ್ತಿಯಾಗುತ್ತದೆ, ಹೈಡ್ರೋಜನ್. ಧನ ಮತ್ತು ಋಣ ಆಯಾನುಗಳ ಮಧ್ಯೆ ಉಂಟಾಗುವ ರಾಸಾಯನಿಕ ಬಂಧ ಯಾವುದೆಂದರೆ ಎಲೆಕ್ಟ್ರೋವೆಲೆನ್ಸಿಯ ಬಂಧ. ಸಿಆರ್ನ ಎಲೆಕ್ಟ್ರಾನ್ ವಿನ್ಯಾಸ Ar4s1 3ds. ಇನ್ವಾರ್ ಉಕ್ಕಿನ ಉಪಯೋಗ ಲೋಲಕಗಳು. ಹೆಚ್ಚುವರಿ ಆಕ್ಸಿಜನ್ ಇರುವಾಗ ಸೋಡಿಯಂ ಉರಿದು ಯಾವ ಉತ್ಪನ್ನವನ್ನು ಕೊಡುತ್ತದೆ? Na2O2. ಈ ಕೆಳಗಿನ ಯಾವ ಲೋಹವನ್ನು ಭಾರತದಲ್ಲಿ ಅತಿ ಹೇರಳವಾಗಿ ದೊರೆಯುವ ಮೊನಜೈಟ್ ಮರಳಿನಿಂದ ತೆಗೆಯಲಾಗುತ್ತದೆ? ಥೋರಿಯಂ. ಜರ್ಮನ್ ಬೆಳ್ಳಿಯು ಇವುಗಳ ಒಂದು ಮಿಶ್ರಲೋಹ. ತಾಮ್ರ, ಸತು ಮತ್ತು ನಿಕ್ಕಲ್. ಕೆಳಗಿನವುಗಳಲ್ಲಿ ಯಾವುದು ಅನುಕ್ರಮವಾಗಿ ಅತಿ ಹಗುರ ಮತ್ತು ಅತಿ ಭಾರಲೋಹ? ಲಿಥಿಯಂ ಮತ್ತು ಆಸ್ಮಿಯಂ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಕಾಯಿಸುವ ಮೂಲಕ ನೈಟ್ರೋಜನ್ ಡೈಆಕ್ಸೈಡ್ ತಯಾರಿಸಬಹುದು? ಅಮೋನಿಯಂ ನೈಟ್ರೇಟ್. ವಜ್ರದ ಮುಖ್ಯ ಘಟಕಾಂಶ ಯಾವುದು? ಇಂಗಾಲ. ವಜ್ರದ ನಂತರ ಕಠಿಣವಾದುದೆಂದು ನಮಗೆ ಗೊತ್ತಿರುವ ಪದಾರ್ಥ ಕಾರ್ಬೋರಂಡಮ್. ಭೂಮಿಯ ಗಟ್ಟಿ ಕವಚವು ಎಲ್ಲಕ್ಕಿಂತ ಹೊರಗಿನ ಘನಕವಚ. ಆಕ್ಸೈಡ್ಗಳ ರೂಪದಲ್ಲಿ ಸಮೃದ್ಧವಾದ ಆಮ್ಲಜನಕವನ್ನು ಹೊಂದಿದೆ. ಇವುಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಸಿಲಿಕಾನ್ ಡೈಆಕ್ಸೈಡ್, ಸಿಲಿಕಾ. ಈ ಕೆಳಗಿನವುಗಳನ್ನು ಪರಿಶೀಲಿಸಿ. ಹೈಡ್ರೋಜನ್ ಆಕ್ಸೈಡ್ಗಳು, ಸಾರಜನಕ ಆಕ್ಸೈಡ್ಗಳು, ಗಂಧಕದ ಆಕ್ಸೈಡ್ಗಳು. ಮೇಲಿನ ಯಾವುದರಿಂದ ಆಮ್ಲಮಯ ಉಂಟಾಗುತ್ತದೆ? ಬಿ ಮತ್ತು ಸಿ. ಸಾರಜನಕದ ಆಕ್ಸೈಡ್ಗಳು, ಗಂಧಕದ ಆಕ್ಸೈಡ್ಗಳು. ಗರಿಷ್ಠ ಶೇಕಡಾ ಪ್ರಮಾಣದ ಇಂಗಾಲವನ್ನು ಹೊಂದಿರುವ ಕಲ್ಲಿದ್ದಲು ಯಾವುದು? ಆಂಥ್ರಸೈಟ್. ಈ ಕೆಳಗಿನ ಧಾತುಗಳು ಯಾವ ಸಂಯೋಜನೆಯು ಭೂ ತೊಗಟೆಯ ಒಂದು ಬಹುಮುಖ್ಯ ಭಾಗವನ್ನು ರಚಿಸಿದೆ? ಆಮ್ಲಜನಕ ಮತ್ತು ಸಿಲಿಕಾನ್. ಕಾಲ್ಚೆಂಡು ಆಕಾರದಲ್ಲಿರುವ ಪ್ರಖ್ಯಾತ ಇಂಗಾಲದ ಅತಿ ಸೂಕ್ಷ್ಮ ನ್ಯಾನೋ ಕಣ ಯಾವುದು? ಫುಲರಿನ್. ಕೆಳಗಿನವುಗಳಲ್ಲಿ ಯಾವುದು ಹಾಸ್ಯಪಾತ್ರ ಅನಿಲವಾಗಿದೆ? ಲಾಫಿಂಗ್ ಗ್ಯಾಸ್, ನೈಟ್ರಸ್ ಆಕ್ಸೈಡ್. ಬೆಳಕು ಉತ್ಪರ್ಜಿಸುವ ಡಯೋಡ್ ದೀಪಗಳನ್ನು ಕಾಂಪ್ಯಾಕ್ಟ್ ಫ್ಲೋರೋಸೆಂಟ್ ದೀಪಗಳೊಂದಿಗೆ ಹೋಲಿಸುವುದು. ದೀರ್ಘಕಾಲ ಸೇವಾ ಜೀವಿತಾವಧಿಯನ್ನು ನೀಡುವುದು. ಇವುಗಳು ಅಧಿಕ ದಕ್ಷತಾ ಶಕ್ತಿಯನ್ನು ಉಳ್ಳವಾಗಿವೆ. ಎ ಮತ್ತು ಬಿ ಮಾತ್ರ. ಸೀಸಾ ಪೆನ್ಸಿಲ್ಗಳ ತಯಾರಿಕೆಯಲ್ಲಿ ಕೆಳಗಿನ ಯಾವುದನ್ನು ಉಪಯೋಗಿಸಲಾಗುತ್ತದೆ? ಕೋಕ್. ಈ ಕೆಳಗಿನ ಯಾವ ಪದಾರ್ಥವು ಅರೆವಾಹಕವಾಗಿದೆ? ಸಿಲಿಕಾನ್. ಇಂಗಾಲದ ಯಾವ ರೂಪವು ಉತ್ತಮ ವಾಹಕವಾಗಿದೆ? ಗ್ರಾಫೈಟ್. ವಾತಾವರಣದ ಉಷ್ಣತೆಯಲ್ಲಿ ದ್ರವರೂಪದಲ್ಲಿರುವ ಮೂಲವಸ್ತು ಬ್ರೋಮಿನ್. ರಾಸಾಯನಿಕ ಗೊಬ್ಬರದಲ್ಲಿ ಸಾಮಾನ್ಯವಾಗಿ ಇರುವ ಮೂರು ಮೂಲವಸ್ತುಗಳು ಸಾರಜನಕ, ಪೊಟ್ಯಾಷ್, ರಂಜಕ. ಬ್ಲ್ಯಾಕ್ ರೆವಲ್ಯೂಷನ್ ಎಂದರೆ ಡ್ಯಾಶ್ರಲ್ಲಿನ ಸ್ವಾವಲಂಬನೆ, ಕಲ್ಲಿದ್ದಲು. ಈ ಕೆಳಗಿನ ಅಲೋಹಗಳ ಪೈಕಿ ಯಾವುದು ಮುಕ್ತ ಗಾಳಿಯಲ್ಲಿ
ಹೆಚ್ಚು ಕ್ರಿಯಾಶಾಲಿಯಾಗಿರುತ್ತದೆ. ರಂಜಕ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.